ನಮ್ಮ ಕಾಲೇಜಿನಿಂದ ಇವತ್ತು ಒಂದು ಪ್ರಾಕ್ಟಿಕಲ್ ಕ್ಲಾಸ್ನ ಅರೇಂಜ್ ಮಾಡಿದ್ದಾರೆ. ಈ ಒಂದು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಹೇಗೆ ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಕೀಟಗಳನ್ನ ನಾವು ಒಂದು ಟ್ರ್ಯಾಪ್ ಮಾಡ್ಬೋದು, ಈ ಒಂದು ಲೈಟ್ ಟ್ರ್ಯಾಪ್ನ ಮುಖಾಂತರ ಅನ್ನೋದನ್ನು ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಮೂಲಕ ನಮಗೆ ಇವತ್ತು ತೋರಿಸೋದಕ್ಕೆ ನಮ್ಮ ಡಾಕ್ಟರ್ ವಿನಯ್ ಸರ್ ಈ ಟ್ರ್ಯಾಪನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇವತ್ತು ನಮ್ಮ ವಿನಯ್ ಸರ್ ಇದರಲ್ಲಿ ಹೇಗೆ ಇನ್ಸೆಕ್ಟ್ ಟ್ರ್ಯಾಪ್ ಆಗುತ್ತೆ, ಹಾಗೆ ಇದರಿಂದ ಲಾಭಗಳೇನಾಗುತ್ತೆ, ಮತ್ತು ಇದರಿಂದ ನಾವು ಹೇಗೆ ಒಂದು ಸಾವಯವ ಕೃಷಿಯನ್ನು ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಇದು ಒಂದು ಲೈಟ್ ಟ್ರ್ಯಾಪ್. ಲೈಟ್ ಟ್ರ್ಯಾಪ್ ಅನ್ನೋದಕ್ಕಿಂತ ಮಲ್ಟಿ ಟ್ರ್ಯಾಪ್ಸ್ ಅಂತ ಬೇಕಾದರೂ ಹೇಳ್ಬೋದು. ಓಕೆ, ಯಾಕಂದರೆ ನೋಡಿ ಇಲ್ಲಿ ಲೈಟ್ ಟ್ರ್ಯಾಪ್ ವರ್ಕ್ ಆಗುತ್ತೆ. ಓಕೆ, ಸೊ ಲೈಟ್ ಟ್ರ್ಯಾಪ್ ವರ್ಕ್ ಆಗುತ್ತೆ. ಇಲ್ಲಿ ಇದೆಯಲ್ಲ, ಇಲ್ಲಿ ಫೆರಮೋನ್ಸ್ ಕೂಡ ಫಿಕ್ಸ್ ಮಾಡ್ಬೋದು. ಇಲ್ಲಿ ಜಾಗ ಇಟ್ಟಿದೆ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನೀರು ಇರುತ್ತೆ. ಸೊ ಇದು ಲೈಟ್ ಟ್ರ್ಯಾಪ್ಸ್ ಹಾಕಿದಾಗ ಏನಾಗುತ್ತೆ, ಒಂದು ಜಮೀನಲ್ಲಿ ಹಾಕಿದಾಗ ಆ ಜಮೀನಲ್ಲಿರೋ ಕೀಟಗಳು, ಇನ್ಸೆಕ್ಟ್ಗಳು ಎಷ್ಟು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬೋದು. ಓಕೆ, ಸೊ ಆ ಕೀಟಗಳ ವೈವಿಧ್ಯತೆ, ಡೈವರ್ಸಿಟಿ ಆಫ್ ಇನ್ಸೆಕ್ಟ್ಸನ್ನು ನಾವು ಸ್ಟಡಿ ಮಾಡ್ಬೋದು. ಇದಕ್ಕೆ ಲೈಟ್ ಟ್ರ್ಯಾಪ್ ಹಾಕೋದಾಗ ಏನಾಗುತ್ತೆ, ಇದರ ಪರ್ಪಸ್ಸು ಒಂದು ಮಾನಿಟ್ರಿಂಗ್ ಪರ್ಪಸ್ಸು, ಇನ್ನೊಂದು ಮಾಸ್ ಟ್ರ್ಯಾಪಿಂಗ್ ಪರ್ಪಸ್. ಸೊ ಇದು ಮಾನಿಟ್ರಿಂಗ್ ಪರ್ಪಸಲ್ಲಿ ನಾವು ಹಾಕಿದ್ದೀವಿ ಅಂತಂದರೆ, ಸೊ ಎಷ್ಟು ನಮ್ಮ ಜಮೀನಲ್ಲಿ ಎಷ್ಟು ಕೀಟಗಳಿದ್ದಾವೆ ಅಂತ ನಾವು ಬೇಕಾದ್ರೆ ನೋಡ್ಬೋದು. ಓಕೆ, ಅದಕ್ಕೆ ಒಂದು ಹೆಕ್ಟೇರ್ಗೆ 1 ರಿಂದ 2 ಟ್ರ್ಯಾಪ್ನ ನಾವು ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಅದು ಮಾನಿಟ್ರಿಂಗ್ ಪರ್ಪಸ್ಸು. ಸೊ ಮಾಸ್ ಟ್ರ್ಯಾಪಿಂಗ್ ಪರ್ಪಸ್ ಅಂದರೆ ಎಷ್ಟು ಇದೆಯಲ್ಲ, ಮಾಸ್ ಟ್ರ್ಯಾಪಿಂಗ್ ಎಷ್ಟಿದಾವೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಇಟ್ಕೊಂಡು ಇಲ್ಲಿ ಟ್ರ್ಯಾಪ್ ಮಾಡ್ಬೋದು. ಮಾಸ್ ಟ್ರ್ಯಾಪಿಂಗ್ ಅದಕ್ಕೆ ಏನಾಗುತ್ತೆ, ನಂಬರ್ನ ಜಾಸ್ತಿ ಮಾಡಬೇಕು. ಈಗ 1 ಟ್ರ್ಯಾಪ್ ಇದೆಯಲ್ಲ, ಅದರಿಂದ ಒಂದು 6 ರಿಂದ 7 ಟ್ರ್ಯಾಪ್ನ ನಾವು ಇನ್ಸ್ಟಾಲ್ ಮಾಡಬೇಕು. ಅದಕ್ಕೆ ಮಾಸ್ ಟ್ರ್ಯಾಪಿಂಗ್ ಪರ್ಪಸ್ಸಾಗಿ ನಾವು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ನಾವು ಬರೀ ನೀರು ಹಾಕಿದ್ದೀವಿ. ಸೊ ನೀರಿನ ಜಾಗದ ಏನಾಗುತ್ತೆ, ನಾವು ಇನ್ನೂ ಬೇಕಾದರೆ ಕೆರೋಸಿನ್ ಆಯಿಲು ಮತ್ತು ಏನಾದ್ರು ಇನ್ಸೆಕ್ಟಿಸೈಡ್ ಸೊಲ್ಯೂಷನ್ನು ಅವನ್ನ ಬೇಕಾದರೂ ಹಾಕ್ಬೋದು. ಓಕೆ, ಆವಾಗ ಅವು ಸತ್ತೋಗ್ತವೆ ಬಂದುಬಿಟ್ಟು ಒಳಗೂ ಇಲ್ಲಿ ಬಿದ್ದಾವೆಲ್ಲ. ಓಕೆ, ಮತ್ತು ಇದು ಸೋಲಾರಿಂದ ಚಾರ್ಜ್ ಆಗುತ್ತೆ. ಇದೊಂದು ಸ್ವಿಚ್ ಇದೆ. ಓಕೆ, ಸೋಲಾರಿಂದ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ಲೈಟು ಯಾವಾಗ ಕತ್ಲಾದಂಗೆ ಆಗುತ್ತಲ್ಲ, ಆವಾಗ ಆಟೋಮೆಟಿಕ್ಕಾಗಿ ಇದು ಆನ್ ಆಗಿಬಿಡುತ್ತೆ. ಆನ್ ಆದ ತಕ್ಷಣ ಒಂದು 6:30, 6:45 ಆನ್ ಆಗುತ್ತೆ ಅಂದ್ಕೊಳ್ಳಿ. ಆನ್ ಆದಾಗಿಂದ ಒಂದು 3 ರಿಂದ 4 ಅವರ್ ಇದು ವರ್ಕ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹಂಗೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಸರ್, ಈಗ ನೀವು ಹೇಳಿದ್ರೆ ಹಂಗೆ ಇದು ನೈಟ್ ಟೈಮು ಈ ಥರ ಲೈಟ್ ಟ್ರ್ಯಾಪ್ಸ್ನ ಯೂಸ್ ಮಾಡ್ತೀವಿ. ಈಗ ಬೆಳಗ್ಗೆ ಟೈಮ್ ಓಡಾಡೋ ಇನ್ಸೆಕ್ಟ್ಸ್ಗೆ ಇನ್ನು ಯಾವ್ಯಾವ ರೀತಿ ಟ್ರ್ಯಾಪ್ಸ್ನ ಯೂಸ್ ಮಾಡ್ಬೋದು ಸರ್ ನಾವು? ಹಂಗೆ ಬೇಕು ಅಂತಂದರೆ ಫೆರಮೋನ್ ಟ್ರ್ಯಾಪ್ಸ್ ಹಾಕ್ತೀವಿ. ಫೆರಮೋನ್ ಟ್ರ್ಯಾಪ್ ಇದು ಒಂದು ಲೈಟ್ ಟ್ರ್ಯಾಪ್ಸ್ ಇದೆಯಲ್ಲ, ಇದು ಎಲ್ಲ ನಾಕ್ಟರ್ನಲ್ ಇನ್ಸೆಕ್ಟ್ಸ್ಗೂ ಯೂಸ್ ಆಗುತ್ತೆ. ದೋಸ್ ವಿಚ್ ಪೆಟ್ಸ್ ಆರ್ ಫೋಟೋಟ್ರೋಪಿಕ್ ಇನ್ಸೆಕ್ಟ್ಸ್. ಓಕೆ, ಅವಕ್ಕೆ ಅಟ್ರಾಕ್ಟ್ ಆಗುತ್ತೆ. ಇನ್ನು ನಾರ್ಮಲಾಗಿ ಅಂತಂದರೆ ಫೆರಮೋನ್ ಟ್ರ್ಯಾಪ್ನ ಯೂಸ್ ಮಾಡ್ಬೋದು. ಓಕೆ, ಅದು ಡೈಲಿ ಡೈವರ್ನಲ್ ಇನ್ಸೆಕ್ಟ್ಗೂ ಯೂಸ್ ಆಗುತ್ತೆ, ಬಟ್ ಆ ಸ್ಪೆಸಿಫಿಕ್. ಓಕೆ ಸರ್, ಅದಾದಮೇಲೆ ನಾವೀಗ ಜಮೀನಲ್ಲಿ ಈಗ ತರಕಾರಿ ಹಾಕಿರ್ತೀವಲ್ಲ ಸರ್, ಅದ್ರ ಮಧ್ಯದಲ್ಲಿ ಬಣ್ಣದ ಇದನ್ನು ಯೂಸ್ ಮಾಡಿರ್ತಾರೆ ಸರ್, ಟ್ರ್ಯಾಪ್ಸ್, ಸ್ಟಿಕ್ಕಿ ಟ್ರ್ಯಾಪ್ಸ್ನ ಯೂಸ್ ಮಾಡಿರ್ತಾರೆ. ಅದು ಯಾಕೆ ಕಲರ್ ಅಂತ ಮಾಡ್ತೀವಿ ಸರ್? ಯಾಕಂತಂದರೆ ಈಗ ನೋಡು, ಸ್ಟಿಕ್ಕಿ ಟ್ರ್ಯಾಪ್ಸ್ 2 ಬರ್ತದೆ. ಓಕೆ, ಒಂದು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪು, ಒಂದು ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ ಅಂತ. ಓಕೆ, ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಬಂದು ಎಫಿಡ್ಸು, ವೈಟ್ ಫ್ಲೈಸು, ಲೀಫ್ ಮೈನರ್ಸು, ಅದಕ್ಕೆ ಯೂಸ್ ಮಾಡ್ಕೊತಾರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್. ಓಕೆ, ಇನ್ನು ಸ್ಕೈ ಬ್ಲೂ ಕಲರ್ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಬರುತ್ತೆ, ಅವಕ್ಕೆ ಇದು ಬಂದು ಥ್ರಿಪ್ಸ್. ಓಕೆ, ಥ್ರಿಪ್ಸ್ಗೆ ಅಟ್ರಾಕ್ಟ್ ಆಗ್ತವೆ, ಕಂಟ್ರೋಲ್ ಮಾಡ್ಬೋದು. ಸರ್, ಇದು ಹಾಕೋದ್ರಿಂದ ಈಗ ಮಾನಿಟರಿಂಗ್ ಎಲ್ಲ ಮಾಡ್ತೀವಲ್ಲ ಸರ್, ಈಗ ಇದಾದ್ಮೇಲೆ ಈಗ ಇದು ಮಾಸ್ ಕಲೆಕ್ಷನ್ ಮಾಡ್ತೀವಲ್ಲ, ಈಗ ಮಾಸಲ್ಲಿ ಬರುತ್ತಲ್ಲ ಸರ್ ಇನ್ಸೆಕ್ಟು, ಇದು ಇಲ್ಲ ಈಗ ನಾವು ಅದಕ್ಕೆ ಏನಾದರೂ ಸ್ಪ್ರೇ ಕೊಡ್ಬೇಕು, ಕೆಮಿಕಲ್ ಸ್ಪ್ರೇ ಕೊಡ್ಬೇಕಂದ್ರೆ ಇಂಥ ಇನ್ಸೆಕ್ಟಿಗೆ ಸ್ಪೆಸಿಫಿಕ್ಕಾಗಿ ಇಂಥ ಇನ್ಸೆಕ್ಟಿಗೆ ಅಂತ ನಾವು ಕೊಡ್ತೀವಿ ಸರ್ ಸ್ಪ್ರೇ? ಈಗ ಅಂದರೆ ಬೇರೆ ಆ ಥರ ಬೇರೆ ಹಂಗೆ ಬರೋಣ. ಸಕ್ಕಿಂಗ್ ಪೆಸ್ಟಿಗೆ ಬಂದರೆ ಈಗ ಎಫಿಡ್ಸು, ವೈಟ್ ಫ್ಲೈಸು ಅಂತ ಇದಾವಲ್ಲ, ಅವು ಸಕ್ಕಿಂಗ್ ಪೆಸ್ಟ್, ಅವಕ್ಕೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗ್ತದೆ. ಓಕೆ, ಇನ್ನು ಮಿಕ್ಕಿದಾಗ ಬಂದರೆ ಅವು ಚೀವಿಂಗ್ ಆ್ಯಂಡ್ ಬೈಟಿಂಗ್ ಟೈಪ್ ಮೋಸ್ಟ್ ಆಗ್ತಿರ್ತದೆ. ಓಕೆ ಸರ್, ನಾವೀಗ ಕೆಮಿಕಲ್ ಸ್ಪ್ರೇ ಮಾಡೋದಕ್ಕಿಂತ ಈ ಥರದ್ದು ಜಮೀನಲ್ಲಿ ಒಂದು 2 ರಿಂದ 3 ಹಾಕಿದ್ರೆ ಡೈಲಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಸರ್ ಇನ್ಸೆಕ್ಟ್ ಕಂಟ್ರೋಲ್ ಕೂಡ ಯೂಸ್ ಮಾಡ್ಬೋದು. ಇನ್ಸೆಕ್ಟ್ ಕಂಟ್ರೋಲ್ ಆಗುತ್ತೆ, ಅದಕ್ಕೆ ಮಾಸ್ ಟ್ರ್ಯಾಪಿಂಗ್ ಅನ್ನಲ್ಲ. ಸೊ ಇದು ನಾವು ಒಂದೇ ಹಾಕಿದ್ದೀವಲ್ಲ, ಅದಕ್ಕೆ ಒಂದು 6 ರಿಂದ 7, 7 ರಿಂದ 8 6 ರಿಂದ 8 ಹಾಕ್ಬೋದು.
ಸರ್ ಈಗ ನಾವು ತೆಂಗಿನ ಮರದ ಹತ್ರ ಎಲ್ಲ ಈ ರೈನೋಸಾರಸ್ ಬೀಟಲ್ಗಂತ ದಪ್ಪ ಬಕೆಟ್ ಇಡ್ತಿದ್ವಿ ಸರ್. ಅದು ಅದರಲ್ಲಿ ಸರ್ ಅದರಲ್ಲಿ ಕೆಮಿಕಲ್ ಕೊಟ್ಟಿರ್ತಾರೆ, ಅದು ಫಿರೋಮೋನ್ ಅನ್ನು. ಫೆರಮೋನ್ ಅದು. ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ಜಾಗ ಇದೆಯಲ್ಲ, ಸರ್ ಇಲ್ಲಿ ಕೆಮಿಕಲ್ ಬರುತ್ತೆ, ಅದು ಲ್ಯೂರ್ ಅಂತ ಕರೀತಾರೆ. ಅದು ರಬ್ಬರ್ ಜೊತೆ ಬ್ಲೆಂಡ್ ಮಾಡಿರ್ತಾರೆ. ಅದನ್ನು ಇಲ್ಲಿ ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಮಾಡಿದಾಗ ಅದು ಅಟ್ರಾಕ್ಟ್ ಆಗ್ತದೆ, ಫೆರಮೋನ್ ಟ್ರಾಪ್. ಆದಷ್ಟು ಇದರಲ್ಲೂ ಕಂಟ್ರೋಲ್ ಮಾಡ್ಬೋದು. ಇನ್ಸೆಕ್ಟ್ಸ್ನ ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಸರ್ ಇನ್ಸೆಕ್ಟು ಹೇಗೆ ಇದ್ರಲ್ಲಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನೋದು ಸ್ವಲ್ಪ ಹೇಳಿ ಸರ್. ಇನ್ಸೆಕ್ಟ್ಸ್ ಹೇಗೆ ಟ್ರಾಪ್ ಆಗುತ್ತೆ, ಇಲ್ಲಿ ಅಟ್ರಾಕ್ಟ್ ಆಗುತ್ತಲ್ಲ, ಹಾಂ ಸರ್. ಅಟ್ರಾಕ್ಟ್ ಆಗಿ ಇಲ್ಲಿ ಈ ಒಂದು ಸರ್ಕಲ್ ಡಿಕ್ಕಿ ಅಥವಾ ಡಿಕ್ಕಿ ಹೊಡ್ಕೊಂಡ್ಬಿಡುತ್ತೆ. ಡಿಕ್ಕಿ ಹೊಡ್ಕೊಂಡು ಅವು ಇಲ್ಲಿ ನೀರಲ್ಲಿ ಬಿದ್ದೋಗ್ಬಿಡುತ್ತೆ ಅಷ್ಟೇ. ನೀರಲ್ಲಿ ಬಿದ್ದಾಗ ರೆಕ್ಕೆ ನೆನ್ಬಿಟ್ಟು ಮತ್ತೆ ಹಾರಲ್ಲ, ಕೆಲವು ಮುನ್ನುಗೋಗಿ ಸತ್ತೋಗ್ಬಿಡ್ತವೆ. ಓಕೆ, ಥ್ಯಾಂಕ್ ಯು.